ದರ್ಶನ್ ಆರೋಗ್ಯದ ವಿಚಾರವಾಗಿ ಅವರಿಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನುವಂತಹ ವಿಚಾರವಾಗಿ ಅವರ ಅಭಿಮಾನಿಗಳಿಗೆ ಸಹಜವಾಗಿ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತೆ, ಆಪರೇಷನ್ ಆಗುತ್ತಾ ಇಲ್ವಾ, ಮೆಡಿಕಲ್ ಬೇಲ್ ಅವಧಿಯೂ ಕೂಡ ಮುಗಿತಾ ಇದೆ, ಹೈಕೋರ್ಟಲ್ಲಿ ಏನಾಗ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಮ್ಯಾರಥಾನ್ ವಾದ. ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಸರ್ಕಸ್. ದರ್ಶನ್ಗೆ ಸಾಮಾನ್ಯ ಬೇಲ್ ನೀಡುವಂತೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಸಿವಿ ನಾಗೇಶ್ ಮ್ಯಾರಥಾನ್ ವಾದವನ್ನ ಮುಂದುವರೆಸಿದ್ರು. ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ರು. ದರ್ಶನ್ ವಿರುದ್ಧದ ತನಿಖಾ ವರದಿಯಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳ ಉಲ್ಲೇಖ ಇಲ್ಲ ಅಂತ ಕುಟುಕಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬೋ ಹಾಗಿಲ್ಲ, ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ, ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು, 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ, A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಅಂತ ನಾಗೇಶ್ ವಾದವನ್ನ ಮಂಡಿಸಿದ್ರು. ದರ್ಶನ್ ಆರೋಗ್ಯ ವಿಚಾರಿಸಿದ ಜಡ್ಜ್. ಇನ್ನು ಸದ್ಯ ಆರೋಪಿ ದರ್ಶನ್ ಆರೋಗ್ಯ ಹೇಗಿದೆ, ಆಪರೇಷನ್ ಆಯ್ತಾ ಅಂತ ಸಿವಿ ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ನಾಗೇಶ್, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ, ಬಿಪಿ ವೇರಿಯೇಷನ್ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತಾರೆ ಅಂತ ನಾಗೇಶ್ ಉತ್ತರಿಸಿದ್ರು. ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿದ್ದು ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಬೀದರ್ ಜಿಲ್ಲಾಡಳಿತ ಸೊಪ್ಪು ಹಾಕ್ತಾ ಇಲ್ಲ. 15 ದಿನಗಳ ಒಳಗಡೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ರೈತರು ಬರೆದಿದ್ದಾರೆ. ಪರಿಹಾರವನ್ನ ನೀಡದೇ ಇದ್ರೆ ಸಾಮೂಹಿಕ ಆತ್ಮಹತ್ಯೆಯ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ರೈತರು. ಕಾರಂಜಾ ಸಂತ್ರಸ್ತರು ಕಾರಂಜಾ ಜಲಾಶಯ ನಿರ್ಮಾಣಕ್ಕಾಗಿ ಫಲವತ್ತಾದ ಭೂಮಿಯನ್ನ ಕಳೆದುಕೊಂಡ ರೈತರಿಗೆ ಇನ್ನೂವರೆಗೂ ಪರಿಹಾರ ಸಿಕ್ಕಿಲ್ಲ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ, ಕಳೆದ 4 ದಶಕದಿಂದ ಇದೇ ರೀತಿಯ ಕಥೆ. 26 ಹಳ್ಳಿಗಳ ರೈತರು ಭೂಮಿಯನ್ನ ಕಳ್ಕೊಂಡಿರೋದು ಈ ಕಾರಂಜಾ ಜಲಾಶಯ ಬೀದರ್ ಜಿಲ್ಲೆಯಲ್ಲಿದೆ. ಈ ಜಲಾಶಯ ನಿರ್ಮಾಣಕ್ಕಾಗಿ 26 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನ ಸರ್ಕಾರ ತೆಗೆದುಕೊಂಡು ಪರಿಹಾರವಾಗಿ 1 ಪೈಸಾನೂ ಕೊಟ್ಟಿಲ್ಲ. ಇದೇ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಂತ್ರಸ್ತರು ಬೀದರ್ DC SP ಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಕಾರಂಜಾ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡ ರೈತರು 15,000 ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. 15 ದಿನಗಳ ಗಡುವು ಸರ್ಕಾರಕ್ಕೆ. ನಮಗೆ ಪರಿಹಾರ ನೀಡಲಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ರೈತರ ಜೀವನಾಡಿ ಕಾರಂಜಾ ಜಲಾಶಯದಲ್ಲಿ 1 ಇಲ್ಲ 2 ಇಲ್ಲ 15,000 ಎಕರೆ ಭೂಮಿಯನ್ನು ಕಳೆದುಕೊಂಡು 28 ಹಳ್ಳಿಯ 100 ರೈತ ಕುಟುಂಬಗಳು ಬೀದಿ ಪಾಲಾಗ್ಯಾವ. 15 ದಿನ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಈಗಾಗಲೇ ಈ ಒಂದು ಪತ್ರದಲ್ಲಿ ಒಂದು ವೇಳೆ 15 ದಿನ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಬಗೆಹರಿದಿದ್ದರೆ ಎಲ್ಲ 28 ಹಳ್ಳಿಯ ಕಾರಂಜಾ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜಾ ಸಂತ್ರಸ್ತರು ನೋವಿನಿಂದ ಈ ಪತ್ರವನ್ನು ಬರೆದಿದ್ದಾರೆ. ಕಾರಣ, ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಕಳೆದ 2.5 ವರ್ಷಗಳಿಂದ ಏನು ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕಾರಂಜಾ ಸಂತ್ರಸ್ತರು ನಡೆಸ್ತಾ ಇದ್ದಾರೆ. 15,000 ಎಕರೆ ಭೂಮಿಯನ್ನು ಕಳ್ಕೊಂಡು ಭೂ ಪರಿಹಾರ ಆ ಸಂದರ್ಭದಲ್ಲಿ ಅವ್ರಿಗೆ 1,000, 5,000, 3,000, 10,000 ಈ ರೀತಿ ಏನು ಪರಿಹಾರ ಬಂದದ, ವೈಜ್ಞಾನಿಕ ಪರಿಹಾರ ಕೊಡಬೇಕು. ಈಗಾಗಲೇ ನ್ಯಾಯಾಲಯದ ಮೊರೆ ಹೋದಂಥ ರೈತರಿಗೇನು ನ್ಯಾಯಾಲಯ ಆದೇಶದ ಮೇರೆಗೆ ಏನು ಪರಿಹಾರನ ಸಿಕ್ಕ್ಯದ ಆ ಪರಿಹಾರ ನಮಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾವು 15 ದಿವಸ ಒಳಗಡೆ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜಾ ಸಂತ್ರಸ್ತರು ನೋಡ್ಬೋದು ನೀವು ದೃಶ್ಯದಲ್ಲಿ. ಅವ್ರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ದೇಶ ಅಭಿವೃದ್ಧಿ ರೈತರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹೇಳ್ತಾರೆ. ನಿಜಕ್ಕೂ ಅವ್ರಿಗೆ ಸ್ವಲ್ಪ ಆದರೂ ಈ ರೈತರ ಬಗ್ಗೆ ಕಾಳಜಿ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಏನೊಂದು ಎಚ್ಚರಿಕೆ ಕೊಟ್ಟಿರಿ, 15 ದಿವಸ ಯಾರಿಗೆ ಗಡುವು ಕೊಟ್ಟಿರಿ, ಏನಿದೆ ಸರ್ ನಿಮ್ಗೆ? ನಾವು ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾಧಿಕಾರಿಯವರಿಗೆ, ಆಮೇಲೆ SP ಅವರಿಗೆ, ಯಾಕಂದ್ರೆ ನಾವು 2.5 ವರ್ಷ ಆಯಿತು ನಾವೆಲ್ಲ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ.
ಎಲ್ಲರೂ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಹೌದ್ರ ಮುಖ್ಯ ಬೇಡಿಕೆ ಏನು ಬೇಡಿಕೆ? ಬೇಡಿಕೆ ಏನಂದರೆ ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ, ಈಗ 88,000 ಜಡ್ಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರು ದೇಶದ ಬೆನ್ನೆಲುಬು ಅಂತೀರಿ, ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಿ ಅಂತ ಹೇಳ್ತೀರಿ. ಕಾರಂಜಿ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ಇವ್ರಿಗೆ ಏನಾದರೂ ಇದರಲ್ಲೆಲ್ಲ ಪ್ರಜೆಯಲ್ಲಿ ಈಗ ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅದನ್ನ ಇಲ್ಲ. ಈಗ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕಷ್ಟಪಟ್ಟೆಂದ ಭೂಮಿ ಏನಾದರೂ ಗೊತ್ತಿದೆ ಕಳ್ಕೊಂಡು ಬೀದಿ ಪಾಲಾಗಿದ್ದೆವು. ನಮಗೆ ಏನಾದರೂ ಒಂದೊಂದು ಅನ್ಯಾಯ ಆದಮೇಲೆ ಇಷ್ಟಾದ್ರೂ ನಾವು ಒಂದು ಸತತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ 3ನೇ ಮಾಡಿದಲ್ಲಿ ಸಭೆ ಮಾಡಿ ನೀವು ಇಲ್ಲಿವರೆಗೆ ಒಂದು ಸಮಸ್ಯೆ ಬಗೆಹರಿಸಲ್ಲ. ಹೋದ ಅಧಿವೇಶನದಲ್ಲಿ DK ಇದು ಕಾರಂಜ ಸಂತ್ರಸ್ತ ಚಂದ್ರಶೇಖರ್ ಪಾಟೀಲ್ ಅವರ ಮಾತು ಅಂತ ಹೇಳ್ಬೋದು. ಈ ನೊಂದ ರೈತರದು ಕಣ್ಣೀರು ಸುಟ್ಟಂತ ಕೆಲಸ ನಮ್ಮನಾಳುವ ಸರ್ಕಾರ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ರಿಪಬ್ಲಿಕ್ ಜನರ ಧ್ವನಿ, ನಿಮ್ಮ ಧ್ವನಿ, ನಾವಂತೂ ರೈತರ ಧ್ವನಿ ಆಗ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮುಸ್ಲಿಂ ಮತಗಳ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ವಿವಾದದ ಮಾತುಗಳನ್ನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪ್ಪಾರಪೇಟೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ದೂರುದಾರನಿಂದ ಕ್ಲಿಪ್ ಪಡೆದಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆ ವಿಡಿಯೋ ಕ್ಲಿಪ್ನಲ್ಲಿ ಸ್ವಾಮೀಜಿ ಹೇಳಿಕೆಯ ಬಗ್ಗೆ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಶ್ರೀಗಳನ್ನ ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆಯಾ? ಪೊಲೀಸರು ಈ ಸಾಧ್ಯತೆಯ ಬಗ್ಗೆ ಮಾತಾಡ್ತಿದ್ದಾರೆ. ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗೆ ಸಂಕಷ್ಟ ಎದುರಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿಯ ವಿರುದ್ಧ FIR ದಾಖಲಾಗಿದೆ. ಮುಸ್ಲಿಮರ ವೋಟಿಂಗ್ ನಿಷೇಧದ ಬಗ್ಗೆ ಸ್ವಾಮೀಜಿಯವರು ಮಾತನಾಡಿದರು. ಈ ಬಗ್ಗೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಸೈಯದ್ ಅಬ್ಬಾಸ್ ಅನ್ನೋರು ದೂರಿನ ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ FIR ದಾಖಲಾಗಿದೆ. BNS ಆಕ್ಟ್ ಅಡಿ 224 ಸೆಕ್ಷನ್ 299 ಅಡಿಯಲ್ಲಿ FIR ಆಗಿದೆ. ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಹೇಳಿಕೆಯನ್ನು ಸ್ವಾಮೀಜಿ ನೀಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಏನು ನಡೀತಾ ಇದೆ ಸದ್ಯಕ್ಕೆ? ಏನು ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಚಂದ್ರಶೇಖರನಾಥ್ ಸ್ವಾಮೀಜಿಗಳು ಏನ್ ಮಾತಾಡಿದ್ರು, ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ನೀಡಬಾರ್ದು ಅಂತ ಹೇಳಿ ಇದ್ರ ಬಗ್ಗೆ ಅಬ್ಬಾಸ್ ಅನ್ನೋರು ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ BNS ಸೆಕ್ಷನ್ 299 ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಅಥವಾ ಕೆಲವು ಧಾರ್ಮಿಕ ವಿಚಾರಗಳನ್ನ ಹೀಯಾಳಿಸಿ ಮಾತಾಡೋದಕ್ಕೆ ಸಂಬಂಧಿಸಿದಂತೆ FIR ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಸೆಕ್ಷನ್ಗಳಿಗೆ ಗರಿಷ್ಠ 3 ವರ್ಷ ಶಿಕ್ಷೆ ಇರತಕ್ಕಂಥದ್ದು. ಹೀಗಾಗಿ ಚಂದ್ರಶೇಖರನಾಥ ಸ್ವಾಮೀಜಿಗೆ ಒಂದು ನೋಟಿಸ್ ಕೊಟ್ಟು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಮ್ದಾ ಅಥವಾ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಶನ್ ಕೊಡಿ ಅಂತಂತೇಳಿ ಕೇಳುವ ಸಾಧ್ಯತೆ